ಇದೇನು ಡೈರೆಕ್ಟ್ ಆಗಿ ಮನೆ ಮುಂದೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ದೊಡ್ಡ ಮನುಷ್ಯರ ಮಕ್ಕಳು, ಆಮೇಲೆ ನಂತರ ರಿಚ್ ಫ್ಯಾಮಿಲಿ ಮಕ್ಕಳು ಬೆಳಿಗ್ಗೆನೆ ಸ್ವಿಮ್ಮಿಂಗು ಜಾಗಿಂಗ್ ಅಂತ ಹೋಗ್ತಾರೆ. ಅವಳನ್ನ ಫಾಲೋ ಮಾಡಿದ್ದಕ್ಕೆ ನಿನ್ನಿಲ್ಲಿ ಕರ್ಕೊಂಡ್ ಬಂದಿದ್ದು. ಏನ್ ಐಡಿಯಾನೋ ನಿಂದು? ನೀನ್ ಇಲ್ಲಿ ಇರ್ಬಾರ್ದಾಗಿತ್ತು, ಇನ್ನೆಲ್ಲ ಇರ್ಬೇಕಿತ್ತು. ಸೆಂಟ್ರಲ್ ಜೈಲ್. ಮೇಡಮ್ ಕಾರ್ ರೆಡಿ, ಕಮಾನ್ ಗೆಟ್ ರೆಡಿ, ಫಾಲೋ ಮಾಡೋಣ. ಮಗ ಕಾಳಿದಾಸನ್ ಶಾಕುಂತಲೆ ಬೇಲೂರಿನ ಶಿಲಾಬಾಲಿಕೆ ಅಂದ. ಕಾರಿಂದ ಇಳಿಲಿ ಇರೋ. ನೀನ್ ಹೀರೋಯಿನ್ ರವಿ ವರ್ಮನ್ ಪೇಂಟಿಂಗ್ ಒರಿಜಿನಲ್ ಕಲರ್ 100 years ಗ್ಯಾರಂಟಿ. ಇವಳು ಹೋಮ್ ಮಿನಿಸ್ಟರ್ ಮನೆ ಕೆಲ್ಸದವಳು, ಇವಳು ಯಾಕೆ ಈ ಕಾರಲ್ಲಿ ಬರಕ್ ಹೋದ್ಲು? ಏನಕ್ಕ ಮಿನಿಸ್ಟರ್ ಕಾರಲ್ಲಿ ಬಂದ್ಬಿಡ್ಯಾ? ಅಯ್ಯೋ ಯಾರ್ಯಾರೋ ಬರ್ತಾರೆ, ಆಟೋದಲ್ಲಿ ಹೋದ್ರೆ ಲೇಟ್ ಆಯ್ತದೆ, ಅದಕ್ಕೆ ಕಾರಲ್ಲಿ ಹೋಗೋದು. ನೋಡ್ರೋ, ನೀವು ಪೋಲಿಗಳ ತರ ಹೋಗೋಳ್ನ ಅಟ್ಯಾಕ್ ಮಾಡಿ, ನಾನ್ ಆಮೇಲೆ ಡೈನಮಿಕ್ ಆಗಿ ಎಂಟ್ರಿ ಕೊಟ್ಟು ಹೀರೋ ತರ ನಿಮ್ಗೆ ಹೊಡಿತೀನಿ. ಆಮೇಲೆ ಅವಳ ಹತ್ರ ಕ್ಲೋಸ್ ಆಗಿ ಮಿಕ್ಕಿದ್ನ ವಿಚಾರಿಸ್ಕೊತೀನಿ. ನೀನ್ ಆ ಹುಡುಗಿನ ಹೀರೋ ಆಗೋದಿಕ್ಕೆ ಆಫ್ಟರ್ ಆಲ್ ಕೆಲ್ಸದವಳ ಮುಂದೆ ನಾವು ಝೀರೋ ಆಗ್ಬೇಕೇನಾ? ಆತ್ಮೀಯ ಮಿತ್ರ ಬಾಂಧವರೇ, ಗೊತ್ತಾಯ್ತು. ಸೆಂಟಿಮೆಂಟಲ್ ಟಚ್ ಎಲ್ಲ ಕೊಡ್ಬೇಡ, ಬರ್ತೀವಿ. ಹೌದು, ಪ್ರೆಸ್ ಆಗಿಲ್ಲ. ಅಲ್ಲಿ ನೋಡು ಮಚ್ಚೆ, ಕಬ್ಬಣದ ಗಣಿ ಕಾರ್ಖಾನೆ ಇಲ್ಲೇ ಇದೆ. ನೋಡಮ್ಮ, ಒಳ್ಳೆ ಅಂಟಿ ಬರ್ತಾವಳೆ. ಕೊಟ್ಟಿದ್ದಕ್ಕೆ ಒಂದೊಂದು ಕೋರಿಕೆ ನೆರವೇರಿಸ್ತೀರಾ? ಏನು ನಿಮ್ ಹೋಮ್ ಮಿನಿಸ್ಟರ್ ಮಗಳು ಯಾವ ಕಾಲೇಜಲ್ಲಿ ಓದ್ತಾ ಇದಾರೆ ಅಂತ ಹೇಳ್ಬಿಡ್ತೀರಾ? ನಮ್ ಪೂಜಮ್ಮ ಅವ್ರ ಮ್ಯಾಟ್ರ್ ಕೇಳ್ಬೇಕು ಅಂದ್ರೆ ಅವನು ಕನ್ಸೇ ಆಗಿರ್ಬೇಕು. ನಮ್ಮಮ್ಮ PS ಕಾಲೇಜಲ್ಲಾದ್ರೂ ಓದ್ತಾರೆ, ಎಲ್ಲಾರು ಓದ್ತಾರೆ. ನಿಮ್ಗೆ ಯಾಕ್ರೋ ಪೊರ್ಕಿ ನನ್ ಮಕ್ಳ? ಸಕ್ಸಸ್. ನಾವ್ ಒದೆ ತಿನ್ಕೊಂಡ್ ಬರ್ತಿದ್ರೆ ಸಕ್ಸಸ್ ಅಂತ್ಯಾ? ಅವಳೇನಾದ್ರೂ ನಿನ್ 2 ಪಂಚ್ ಕೊಟ್ಟಿದ್ರೆ ಬಂಚ್ ಬಂಚಾಗ ನಮ್ ಪಾಟ್ಸೇ ಉದ್ರೋಗ್ತಿತ್ತು, ಗೊತ್ತಾ? ನೋಡ್ರು, ನಿಮ್ಗೆ ಏಟ್ ಬಿದ್ದಿದ್ರು, ನನಗ್ ಓಟ್ ಸಿಕ್ತು. ಅಂದ್ರೆ ಅವಳು ಬಾಯಲ್ಲಿ ಬಂದಿದ್ದು ಒಂದೇ ಕಾಲೇಜ್ ಹೆಸರು, PS ಕಾಲೇಜ್. ಸೊ ಪೂಜಾ ಅದೇ ಕಾಲೇಜಲ್ಲಿ ಓದ್ತಿರ್ಬೇಕು. ಫಾಲೋ ಮೀ. ಏಯ್, ಇಷ್ಟೊಟ್ ಕಾಲೇಜಲ್ಲಿ ಯಾವ ಸ್ಟೂಡೆಂಟ್ಸ್ ಕಾಣಿಸ್ತಿಲ್ವೇ? ಮೋಸ್ಟ್ಲಿ ಕಾಲೇಜಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಹಿಂದ್ಗಡೆ ಇರೋ ತೋಪಲ್ಲಿ ಲವ್ ಮಾಡ್ತಿರ್ಬೋದಾ? ಶಟ್ ಅಪ್. ಇದು ಹೋಮ್ ಮಿನಿಸ್ಟರ್ ಮಗಳು ಓದ್ತಾ ಇರೋ ಕಾಲೇಜು. ಇಲ್ಲಿ ಬರೋರೆಲ್ಲ ಕ್ಲಾಸ್ ಪೀಪಲ್ ಅಮ್ಮ, ಅದಕ್ಕೆ ಇಷ್ಟು ಸೈಲೆಂಟ್ ಆಗಿರೋದು. ಎಕ್ಸ್ಕ್ಯೂಸ್ ಮೀ, ಹೋಮ್ ಮಿನಿಸ್ಟರ್ ಮಗಳು ಪೂಜಾ ಎಲ್ಲಿದ್ದಾರೆ ಅಂತ ಗೊತ್ತಾ? ಅವ್ಳು ಲ್ಯಾಬ್ ಅಲ್ಲಿ ಇದ್ದಾಳೆ. ಥ್ಯಾಂಕ್ ಯು. ಅವಳು ಗೆಟಪ್ ನೋಡಿದ್ರೆ ನೀನ್ ರಾಣಿ ತರ ಕಾಣಿಸ್ತಾಳೆ. ನೀನು ಹೋದ್ರೆ ಚಿಪ್ ಆಗ್ಬಿಡ್ತೀಯ. ನಾನು ಹೋಗಿ ಎನ್ಕ್ವೈರಿ ಮಾಡ್ಕೊಂಡ್ಬರ್ತೀನಿ. ಏ ಕುಳ್ಳ, ನಾನ್ ಮಲ್ಗಿರ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತೀಯೇನೋ ಇಡಿಯಟ್. ಹೋಮ್ ಮಿನಿಸ್ಟರ್ ಮಗಳು ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ಹೋಮ್ ಮಿನಿಸ್ಟರ್ ಮಗಳು ಎಲ್ಲಿದ್ದಾರೆ ಅಂತ ಹೇಳ್ತೀರಾ? ಹೋಮ್ ಮಿನಿಸ್ಟರ್ ಮಗಳು ಬೇಕಾ? ಹೋಗ, ಲೈಬ್ರರಿಯಲ್ಲಿ ಇದ್ದಾಳೆ. ಲೈಬ್ರರಿಲೂ ಯಾರು ಇಲ್ವಲ್ಲ? ಮೋಸ್ಟ್ಲಿ ಇವತ್ತಿನ ಸೆಟ್ಟಿಂಗ್ ಡೇನಾ? ಸೆಟ್ಟಿಂಗ್ ಡೇನಾ? ಹಾಗಂದ್ರೆ ಸೆಟ್ಟಿಂಗ್ ಡೇ ಅಂದ್ರೆ ಅಷ್ಟು ಗೊತ್ತಿಲ್ವೇನೋ. ಅಂದ್ರೆ ಅದು ಒಂಥರ ವ್ಯಾಲೆಂಟೈನ್ಸ್ ಡೇ ತರ. ಸ್ಮಾರ್ಟ್ ಆಗಿದ್ದೀರಾ ಮಿಸ್ ಮಾಡ್ತಾರ. ನನ್ ಬ್ಯೂಟಿ ಬಗ್ಗೆ ಸ್ಪೀಡ್ ಆಗಿ ಹೇಳಿದ್ದಂದ್ರೆ ಅದು ಹೋಮ್ ಮಿನಿಸ್ಟರ್ ಮಗಳು ಪೂಜಾ ಎಲ್ಲಿರ್ತಾರೆ? ಕ್ಯಾಂಟೀನ್. ಓಕೆ. ಎಕ್ಸ್ಕ್ಯೂಸ್ ಮಿ ಮಿಸ್, ಏನು ನಮ್ಮನ್ನೆಲ್ಲ ಶತಮೂರ್ಖನಾಗಿ ಮಾಡಿ ಇಡೀ ಕಾಲೇಜ್ ಸುತ್ತಂಗ್ ಮಾಡ್ಬಿಟ್ರಿ. ಈಗ್ಲಾದ್ರೂ ಹೇಳ್ತೀರಾ ನಮ್ ಪೂಜಾ ಮೇಡಮ್ ಎಲ್ಲಿದ್ದಾರೆ ಅಂತ? ಇವತ್ತು ಆನ್ಯುವಲ್ ಮೀಟಿಂಗ್ ಇತ್ತು.
ಇಷ್ಟೊತ್ತು ಕಾನ್ಫರೆನ್ಸ್ ಹಾಲಲ್ಲಿ ಮೀಟಿಂಗ್ ನಡೀತು. ಈಗ ತಾನೇ ಹೊರಟ್ಲು, ಹೋಗಿ. ಸಾವಿತ್ರಿ, ಟಿಫನ್ ರೆಡಿ ಏನೇ? ಬಂದೇ ರೀ. ನಾಳೆ ನಮ್ ಸಾಹೇಬ್ರ ಮನೇಲಿ ಫಂಕ್ಷನ್ ಇದೆ, ನೀನ್ ಹೋಗಿ ಅಲ್ಲೆಲ್ಲ ಅರೇಂಜ್ ಮಾಡ್ಬೇಕು. ಮೈ ಡಿಯರ್ ಪಾಪ, ನೀನ್ ನಿಮ್ ಸಾಹೇಬ್ರ PA, ಸೊ ನಾನ್ ನಿನ್ ತರ ಜಿ ಹುಜೂರ್ ಕೆಲ್ಸ ಎಲ್ಲ ಮಾಡಲ್ಲ. ನಂದೇನಿದ್ರು PM ಕೆಲ್ಸ, ಅಂದ್ರೆ ಪ್ರೈಮ್ ಮಿನಿಸ್ಟರ್ ತರ. ನಾಳೆ ನಮ್ ಹೋಮ್ ಮಿನಿಸ್ಟರ್ ಸಾಹೇಬ್ರ ಮಗಳ ಬರ್ಡೇ. ಹೌದಾ? ನೀನು ನಮ್ ಸಾಹೇಬ್ರ ಮನೆಗೆ ಮಾವಿನ ಹಣ್ಣಿನ ಬುಟ್ಟಿ ತಗೊಂಡೋಗಿ ಕೊಟ್ಟಾಗ್ನಿಂದ ಈಗ್ಲೂ ಇಂಥ ಹುಡುಗರು ಇರ್ತಾರ ಅಂತ ಅವ್ರಿಗೆ ನಿನ್ ಮೇಲೆ ಅಭಿಮಾನ. ಮಾವ ಆಗೋನ್ಗೆ ಈ ಎಳಿಯನ್ ಮೇಲೆ ಅಭಿಮಾನ ಬರ್ಲೇಬೇಕು. ಏನೋ ಹಾಗೆ ಮುಖ ನೋಡ್ತಾ ಇದ್ಯಾ? ನಾಳೆ ಏನೇನ್ ಮಾಡ್ಬೇಕು ಅಂತ ಲಿಸ್ಟ್ ಮಾಡಿ ಹಣ ಕೊಡ್ತೀನಿ. ನಾಳೆ ಮಧ್ಯಾಹ್ನ ಹೋಗಿ ಎಲ್ಲ ಅರೇಂಜ್ ಮಾಡ್ಬಿಡು. ಹೇಳಿದ ಅರ್ಥ ಆಯ್ತೇನೋ? ಅಪ್ಪ, ನಾಳೆ ಸಮಾರಂಭ ಯಾರ ಮನೇಲಿ? ನಿಮ್ ಸಾಹೇಬ್ರು ಹೋಮ್ ಮಿನಿಸ್ಟರ್ ಮನೇಲಿ. ಇಂಥ ಸಮಯದಲ್ಲಿ ಅವ್ರ ಕೆಲ್ಸಗಳನ್ನ ಮಾಡಿ ಅವ್ರ ಋಣನ ಸ್ವಲ್ಪನಾದ್ರೂ ತೀರ್ಸದ್ ಬೇಡ್ವೆ? ಧರ್ಮಸ್ಥಳ ಮಂಜುನಾಥ, ನನ್ ಕನ್ಸೆಲ್ಲ ನನ್ಸಾಗಿ ಜೀವನದಲ್ಲಿ ಇದೇ ರೀತಿ ಯಶಸ್ಸು ಸಿಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಏಡು ಕುಂಡ್ಲವಾಡ, ಎಂಥ ಚಾನ್ಸ್ ಕೊಟ್ಟಿಯಪ್ಪ. ತಂದೆ, ನೀವ್ ಹೇಳ್ದಾಗೆ ಆಗ್ಲಿ ತಂದೆ. ಚಿನ್ನದಂತ ಮಗ. ನಿನ್ ಮಗನಿಗೆ ಲೂಸ್ ಗೀಸ್ ಆಗಿದ್ಯೋ ಇಲ್ಲ ಹುಚ್ಚನ ಏನಾದ್ರೂ ಕಚ್ಚಿದ್ಯಾ? ಶಟ್ ಅಪ್. ನನಗೆ ಶಟಪ್ಪ. ಮಗ, ಇವತ್ ಹೇಗಾದ್ರೂ ಮಾಡಿ ಆ ನನ್ ರಾಣಿನ ಮೀಟ್ ಮಾಡ್ಲೇಬೇಕು ಕಣೋ. ನಿನ್ನ ಕನಸು ನನಸಾಗಲಿ ಶಿಷ್ಯ. ಆ? ಏನೇನಾ ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ಅನ್ನ ಹಾಕೋ ದಣಿಗಳಿಗೆ ಇಷ್ಟು ಸೇವೆ ಮಾಡ್ತಾರೆ, ಹೇಗ್ ಮುತ್ತಮ್ಮ? ಕಾಫಿ ನಮ್ಗೆನಾ? ನಿಮ್ಗೇನೆ ತಗೊಳ್ಳಿ. ನಿಮ್ಮಪ್ಪ ಮಕ್ಕಳದು ಎಂತ ಒಳ್ಳೆ ಗುಣನಪ್ಪ. ಆಯ್ತು ಆಯ್ತು, CM ಹೇಳಿದಾರೆ ಅಂದ್ಮೇಲೆ ಟ್ರಾನ್ಸ್ಫರ್ ಮಾಡೇ ಮಾಡ್ತೀನಿ. ಓಕೆ. ರಾಹುಲ್, ಏನ್ ಅದೇನ್ ಚಿನ್ನು ಇಷ್ಟು ಬೇಗ ಬಂದ್ಬಿಟ್ಟಿದ್ದಾನೆ? ಅದೇನಂದ್ರೆ ಫಂಕ್ಷನ್ ಅರೇಂಜ್ಮೆಂಟ್ಸ್ಗೆ ಚಂದ್ರಿಗೆ ಸ್ವಲ್ಪ ಜನನ್ ಕಳ್ಸು ಅಂತ ಹೇಳಿದ್ದೆ, ಅದಕ್ಕೆ ಅವ್ರ ಮಗನ್ನು ಅವ್ರ ಫ್ರೆಂಡ್ಸ್ನು ಕಳ್ಸಿದ್ದಾರೆ. ಗುಡ್ ಬಾಯ್. ಈ 3 ಜನ ಎಲ್ಲೋ ನೋಡ್ದಂಗಿದ್ಯಲ್ಲ. ಚಿನ್ನ, ಇವ್ರ 3 ಜನ ಎಲ್ಲೋ ನೋಡ್ದಂಗಿದ್ದಲ್ಲ. ಅದು ತರಕಾರಿ ಮಾರ್ಕೆಟ್ ಅಲ್ಲಿ ಇವ್ರ ತಾತ ಅಂಗಡಿ ಇಟ್ಟಿದ್ದಾನೆ, ಅಲ್ಲಿ ನೋಡಿರ್ಬೇಕು. ಇಲ್ಲ ಇಲ್ಲ, ತುಂಬಾ ಹತ್ರದಿಂದ ನೋಡ್ದಂಗೈತೆ. ಅದು ಬೆಳಿಗ್ಗೆ ಹೊತ್ತು ನಿಮ್ ಮನೆ ಮುಂದೆ ಜಾಗಿಂಗ್ ಹೋಗ್ತೀವಲ್ಲ, ಅವಾಗ ನೋಡಿರ್ಬೇಕು. ಈ ಕಡ್ಡಿ ಪೈಲ್ವಾನ್ನ, ಈ ಕುಳ್ಳುನ್ನ ಸರಿಯಾದ ಜಾಗದಲ್ಲೇ ನೋಡಿದೀನಿ. ಈಗ ಗೊತ್ತಾಯ್ತು. ಏ ಚಿನ್ನು, ಅವತ್ತು ಮಾರ್ಕೆಟ್ ನಲ್ಲಿ ನನ್ಗೆ ಕಣ್ಣೊಡ್ದು ಡವ್ ಹೊಡಿಯಕ್ ಬಂದಿದ್ರಲ್ಲ, ಈ ಪೋಲಿ ನನ್ನ ಮಕ್ಳೇ. ಈ ಕುಳ್ಳವನಲ್ಲ, ಕಳ್ಳ ಕಳ್ಳ. ಏ ನನ್ ಮಕ್ಳ, ನಾ ಹೇಳ್ದಂಗ್ ಕೇಳಿಲ್ಲ ಅಂದ್ರೆ ನಿಮ್ ಜಾತ್ಕನ ಚಾಲಾಡ್ಸ್ಬಿಡ್ತೀನಿ. ಆಯ್ತು ಆಯ್ತು ತಾಯಿ, ತಾಯಿ. ನಿಮ್ಮ ನೋಡ್ತಾ ಇದ್ರೆ ಕಾಳಿಕಾದೇವಿನೇ ಪ್ರತ್ಯಕ್ಷ ಆದಂಗಿದೆ. ನೀವ್ ಹೇಳ್ದಂಗೆ ಮಡಿಗೆ ಗ್ಲಾಸ್ನ ಅಣ್ಣ, ನೀವ್ ಇಲ್ಲಿ ಕೆಲ್ಸ ಮಾಡಿಸ್ತಾ ಇರಿ. ಇವತ್ತು ಈ ನನ್ ಮಕ್ಳು ನಾ ಹೇಳ್ದಂಗ್ ಕೆಲ್ಸ ಮಾಡ್ಬೇಕು. ಇಲ್ಲ ಅಂದ್ರೆ ನಮ್ ಸಾಹೇಬ್ರಿಗೆ ಹೇಳಿ ಇವ್ರನ್ನ ಜೈಲು ಕಳ್ಸ್ಬಿಡ್ತೀನಿ. ಫಲ್ಲಮ್ಮಿ. ಸಾರಿ ಮಗ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಹೋಗು ಹೋಗು ಹೋಗ್ತೀನಿ ತಡಿ. ಚಿನ್ನು, ಆ ಬಾಗ್ಲತ್ರ ಹೂ ಎಲ್ಲ ಬಿದ್ದೋಗಿದೆ, ಸ್ವಲ್ಪ ಸರಿ ಮಾಡಿಸ್ಬಿಡಪ್ಪ. ಮಾಡ್ತೀನಿ ಆಂಟಿ. ಬಂದೆ. ನೋಡಿದ್ರೇನ್ರೋ, ಅತ್ತೆ ಮಾವಂಗ್ ಈಗ್ಲಿಂದಾನೇ ಎಳೆಯನ್ ಮೇಲೆ ಎಷ್ಟು ಪ್ರೀತಿ. ಹಾಯ್ ರಾಗಿಣಿ. ಹಲೋ, ಹಾಯ್. ಐ ಆಮ್ ನಾಟ್ ರಾಗಿಣಿ, ನಾಗಿಣಿ. ಅಯ್ಯೋ,
ಹ್ಯಾಪಿ ಬರ್ತ್ಡೇ ಪೂಜಾ. ಇವನು ನನ್ನ ಮಗ ಚಿನ್ನು. ಪೂಜಾ, ಇವತ್ತಿನ ಸಮಾರಂಭಕ್ಕೆ ಕಳೆ ಬಂದಿದ್ದೆ ಇವನಿಂದ. ಯಾಕೆ ಗೊತ್ತಾ? ಈ ಅರೇಂಜ್ಮೆಂಟ್ಸ್ ಎಲ್ಲ ಅವಂದೇ. ವಂಡರ್ಫುಲ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹೇಗಿದ್ದಾಳಮ್ಮ ನಮ್ಮ ಉಡ್ಬೆ? ಸೂಪರ್. ಮದುವೆ ಫಿಕ್ಸ್ ಆಗಿದೆ ಹೇಳಲೇ ಇಲ್ಲ. ನಾವಿಬ್ರು ತೊಟ್ಲಲ್ಲಿ ಇದ್ದಾಗಲೇ ನಮ್ಮ ಮದುವೆ ಫಿಕ್ಸ್ ಆಗೋಗಿತ್ತು. Is she your sister's daughter? Yes. So sweet. ಹಾಯ್, ಮನೆಗೆ ಹೊರಟ್ಯಾ? ಅದೆಲ್ಲ ನಿನಗ್ಯಾಕೆ? ಏನಿಲ್ಲ, ನನ್ ಗೆಟಪ್ ಹೇಗಿದೆ ಅಂತ ಕೇಳಕ್ ಬಂದೆ. ಪಕ್ಕ ಪರ್ಕಿ ತರ ಇದ್ಯಾ? ಪಕ್ಕ ಪೊರ್ಕಿ ನನ್ ಮಗನ್ ತರ ಕಾಣಿಸ್ತಾ ಇದೀನಿ ಅನ್ಕೊಂಡ್ಯಾ? ಈ ಗೆಟಪ್ ನಿಂಗೆ ಇಷ್ಟ ಆಗ್ಲಿಲ್ಲ ಅನ್ಸತ್ತೆ. ನೆಕ್ಸ್ಟ್ ನಾ ಮಾಡ್ಕೊಳ್ಳೋ ಗೆಟಪ್ಗೆ ನೀನ್ ನನ್ಗೆ ಬಿಡ್ಬೇಕು. ಹಾ, ಹೇಳಕ್ ಬಂದಿದ್ ವಿಷಯನೇ ಮರ್ತ್ಬಿಟ್ಟೆ. ಐ ಲವ್ ಯು. ಐ ಲವ್ ಯು. ಬಾಯ್. ಪೂಜಾ, ನೆನ್ನೆ ನಿನ್ ಬರ್ತ್ಡೇ ಪಾರ್ಟಿ ನೋಡಿದ್ವಲ್ಲ, ಅವನೇ ತಾನೇ ಇವನು? ಯಾರೇ ಅವನು? ನಮ್ ಡ್ಯಾಡಿ BA ಮಗ ಕಣೆ. ಕಮ್ ಲೆಟ್ಸ್ ಗೋ. ಚಿನ್ನ ಎಷ್ಟು ಹೊತ್ತರೆ ನಿನ್ನ ಕಾಯ್ದು? ಸ್ಟೇಷನ್ ನಲ್ಲಿ ಮುಚ್ಚರಿ ನಿಮ್ಮ ಸ್ಟೇಷನ್ ಬಾಕಲು. 2 ವರ್ಷದಲ್ಲಿಂದ ಲವ್ ಮಾಡೋದು ಆಗೋಯ್ತು. 2 ದಿವಸದಲ್ಲಿ ಮದುವೆ ಫಿಕ್ಸ್ ಮಾಡದಿದ್ರೆ ನೋಡಿ, ಅಮ್ಮನಕ್ಕೂ ಒಡೆಯ ತಂಗನಕಾಯಿ ನಿಮ್ಮ ತಲಕ್ಕೂ ಹೊಡ್ತೀನಿ. ನೋಡು ಚಿನ್ನ, ನಿಮ್ಮ ಅಣ್ಣನು ಶ್ರೀರಾಮ್ಪುರಂ ರೌಡಿ. ಅವನ ಹತ್ರ ಅಂತೂ ವರದಕ್ಷಿಣೆ ಕೇಳೋದಕ್ ಆಗೋದಿಲ್ಲ. ಇನ್ ನಮ್ಮಪ್ಪನೋ ವರದಕ್ಷಿಣೆ ತರದೆ ಹೋದ್ರೆ ಮನೆ ಒಳಗೆ ಸೇರ್ಸಲ್ಲ ಅಂತಾನೆ ಆ ಜಿಪ್ಪು ನಮ್ಮಪ್ಪ. ಅಯ್ಯ ಗರಮ, ನಿನಗೂ ಪೋಯಿ ಲವ್ ಮಾಡ್ತಾನಲ್ಲ, ನನಗೂ ಬುದ್ಧಿ ಇಲ್ಲ. ಹಲೋ, ಹಾ, 1 ನಿಮಿಷ. ಹಾಯ್, ನೀನ್ ಇರೋ ಕಡೆ ಎಲ್ಲ ಹುಡ್ಕೊಂಡ್ ಬರ್ತಾ ಇದ್ದೀನಿ. ಹೌದು, ನಮ್ ಲವ್ ಬಗ್ಗೆ ಡಿಸೈಡ್ ಮಾಡಿದ್ಯಾ ಇಲ್ವಾ? ಅಕಸ್ಮಾತ್ ನಿಮ್ ಮನೆಯವ್ರ ಬಗ್ಗೆ ಭಯ ಇದ್ರೆ ಹೇಳು, ಇಲ್ಲೇ ತಾಳಿ ಕಟ್ಟಿ ಎತ್ತಾಕೊಂಡು ಹೋಗ್ಬಿಡ್ತೀನಿ. ಕೇಳಿಸಿಕೊಂಡದ ಗಂಡಸ ಮಾತು? ನೇನು ಎತ್ತೀಯ ಲವ್ ಮಾಡದಕ್ಕ ಬೇಕ್ರಿ. ಬೇಗ ಹೇಳು, ಕಟ್ಬಿಡ್ಲಾ? ಕಟ್ಬಿಡಿ ರಾಜ, ರೆಡಿ ಆಗಿದೆ.